ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದೇಶದಲ್ಲಿ ಪಂಚರಾಜ್ಯ ಚುನಾವಣೆ ಮುಗಿತಾ ಇರೋದನ್ನೇ ಕಾಯ್ತಾ ಇದ್ದಂತಹ ಕೇಂದ್ರ ಸರ್ಕಾರ ದೇಶದ ಜನತೆಗೆ, ಅದರಲ್ಲೂ ಕೂಡ ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ಶಾಕ್ ಅನ್ನು ಕೊಟ್ಟಿದೆ. ಬೆಲೆ ಏರಿಕೆಯ ಶಾಕ್ ಅನ್ನು ಕೊಟ್ಟಿದೆ. ಏನು ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನು ಕೇಂದ್ರ ಸರ್ಕಾರ ಬರೋಬ್ಬರಿ 993 ರೂಪಾಯಿಗಳನ್ನು ಏರಿಕೆ ಮಾಡಿ ಹೋಟೆಲ್ ಉದ್ಯಮಕ್ಕೆ ಬಹುದೊಡ್ಡ ಹೊಡೆತವನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. ಎಸ್, ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಧ್ಯಪ್ರಾಚ್ಯ ಯುದ್ಧದಿಂದ ಈ ಒಂದು ಸಿಲಿಂಡರ್ನ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಬಂತು. ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ಏನು ಆರಂಭವಾಯಿತು, ಪ್ರಮುಖವಾಗಿ ಈ LPG ಸಿಲಿಂಡರ್ನ ಅಭಾವ ಹೆಚ್ಚಾಗಿಯೇ ಕಾಣಿಸ್ತು. ಅಲ್ಲಿ ಆಗ್ತಾ ಇದ್ದಂಥ ಯುದ್ಧದ ಪರಿಣಾಮ ನಮ್ಮ ದೇಶಕ್ಕೆ ಏನಾಗುತ್ತೆ ಅದರ ಒಂದು ಪರಿಣಾಮ ಅನ್ನುವಂಥದ್ದನ್ನು ನಾವು ಮಾತಾಡ್ತಾ ಹೋದಾಗ LPG ಸಿಲಿಂಡರ್ ಅನ್ನುವಂಥದ್ದು ಬಹುಮುಖ್ಯ ಪಾತ್ರವನ್ನು ವಹಿಸ್ತು. ಅದರ ಅಭಾವ ಯಾಕೆಂತಂದರೆ ಹೊರ್ಮುಜ್ ಜಲಸಂಧಿ ಮುಖಾಂತರ ನಾವು ಅಲ್ಲಿಂದ ಆಮದು ಮಾಡಿಕೊಳ್ತೇವೆ. ಹೀಗಾಗಿ ಆ ಸಂದರ್ಭದಲ್ಲೂ ಕೂಡ ಹೋಟೆಲ್ ಉದ್ಯಮದವರಿಗೆ ಒಂದು ಅರ್ಥದಲ್ಲಿ ಹೊಡೆತ ಬಿತ್ತು. ಯಾಕೆ ಅಂತಂದರೆ ಆವಾಗ ಸಿಲಿಂಡರ್ನ ರೇಟ್, ಕಮರ್ಷಿಯಲ್ ಸಿಲಿಂಡರ್ ಪರ್ಟಿಕ್ಯುಲರ್ಲಿ 4,000ದಿಂದ 7,000ದವರೆಗೂ ಕೂಡ ಬೆಲೆ ಇತ್ತು. ಆಗಲೂ ಕೂಡ ಬಹಳ ಕಷ್ಟಪಟ್ಟು ಹೋಟೆಲ್ಗಳು ಒಂದು ಆಲ್ಮೋಸ್ಟ್ ರಾಜ್ಯದಲ್ಲಿದ್ದು ಆಲ್ಮೋಸ್ಟ್ ಎಷ್ಟೋ ಹೋಟೆಲ್ಗಳು ಮುಚ್ಚಿಬಿಟ್ಟಿದ್ರು. ಎಣ್ಣೆ ಪದಾರ್ಥಗಳನ್ನು, ಹೆಚ್ಚು ಗ್ಯಾಸ್ ಬಳಕೆ ಆಗುವಂಥ, ಗ್ಯಾಸ್ ಖರ್ಚಾಗುವಂಥ ಪದಾರ್ಥಗಳನ್ನು ನಿಲ್ಲಿಸಲಾಗಿತ್ತು. ಕೆಲವು ಪದಾರ್ಥಗಳನ್ನು ಇಟ್ಕೊಂಡು ಒಂದಷ್ಟು ಹೋಟೆಲ್ಗಳು ರನ್ ಮಾಡ್ತಾ ಇದ್ರೆ, ಇನ್ನೊಂದಷ್ಟು ಬಹುಪಾಲು ಹೋಟೆಲ್ಗಳು ಮುಚ್ಚುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆಗ ವಿಪಕ್ಷಗಳು, ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನವರು, ಬೇರೆ ಎಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಂಥದ್ದು ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ, ಇದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ ಅಂತ. ಆಗ ಕೇಂದ್ರ ಸರ್ಕಾರ ಕೊಟ್ಟಂಥ ಸಮಜಾಯಿಷಿ ಹೇಗಿತ್ತು ಅಂತಂದರೆ, ಇಲ್ಲ, ದೇಶದಲ್ಲಿ ಯಾವುದೇ ಥರದ ಸಿಲಿಂಡರ್ನ ಅಭಾವ ಇಲ್ಲ, ನಮ್ಮಲ್ಲಿ ಸಾಕಷ್ಟು ಸ್ಟಾಕ್ ಇದೆ, ನಾವು ತರಿಸ್ಕೊಂಡಿದ್ದೇವೆ. ಮತ್ತು ಇಲ್ಲಿ ಆಹಾರ ಸಚಿವರು ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಿದ್ರು, ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ, ದಿನಕ್ಕೆ 10,000 ಕಮರ್ಷಿಯಲ್ ಸಿಲಿಂಡರ್ನ ಕಳಿಸ್ಕೊಡ್ತಾರಂತೆ ಕೇಂದ್ರದಿಂದ, ನಾವದನ್ನು ಥ್ರೂ ಏಜೆನ್ಸೀಸ್ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ಮಾಡ್ತೇವೆ. ಇದೆಲ್ಲವನ್ನು ಹೇಳಿದ್ರೂ ಕೂಡ, ಒಂದಷ್ಟು ಕಡೆ ಸಮಸ್ಯೆ ಕಾಣಿದ್ರೂ ಕೂಡ ಒಂದರ್ಥದಲ್ಲಿ ಸರಿಯಾಗಿ ಅದನ್ನು ಬ್ಯಾಲೆನ್ಸ್ ಔಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಆದರೆ ದೇಶದಲ್ಲಿ ಪಂಚರಾಜ್ಯ ಚುನಾವಣೆ ಇದ್ದಂತಹ ಪರಿಣಾಮ, ಇಷ್ಟೆಲ್ಲದರ ಮಧ್ಯೆ ಪಂಚರಾಜ್ಯ ಚುನಾವಣೆ ಆಗೋದನ್ನೇ ಕಾಯ್ತಾ ಇದ್ದಂತಹ ಕೇಂದ್ರ ಸರ್ಕಾರ, ಯಾಕೆಂದರೆ ಈಗ ಮಾಡಿರುವಂಥ ಬೆಲೆ ಏರಿಕೆ ನೋಡ್ತಾ ಹೋಗೋದಾದರೆ ಇದರ ಹಿಂದೆ ಖಂಡಿತವಾಗಿಯೂ ಇವರ ಚುನಾವಣೆಯ ಲೆಕ್ಕಾಚಾರಗಳಿತ್ತು ಅನ್ನುವಂಥದ್ದು ಖಡಾಖಂಡಿತವಾಗಿ ಕಾಣ್ತಾ ಇದೆ, ಬಹಳ ಸ್ಪಷ್ಟವಾಗಿ. ಇಷ್ಟು ದಿವಸ ಸುಮ್ಮನೆ ಇದ್ದಂತಹ ಕೇಂದ್ರ ಸರ್ಕಾರ ಏಕಾಏಕಿ ಚುನಾವಣೆಯ ಮತದಾನಗಳು ಮುಗಿದಿದೆ, ಇನ್ನೂ ಕೂಡ ಫಲಿತಾಂಶ ಬಾಕಿ ಇದೆ. ಈ ಮಧ್ಯೆಯೇ ಬರೋಬ್ಬರಿ 993 ರೂಪಾಯಿ ಬೆಲೆ ಏರಿಕೆ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 3,153, ದೆಹಲಿಯಲ್ಲಿ 3,071, ಹೀಗೆ ದೇಶದಲ್ಲಿ ಬೇರೆ ಕಡೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೆಲೆ ಆಗಿದೆ. ಒಟ್ಟಾರೆ ಇದರ ಹೊಡೆತವಂತೂ ಖಂಡಿತವಾಗಿಯೂ ಹೋಟೆಲ್ ಉದ್ಯಮದವರಿಗೆ, ಯಾಕೆಂದರೆ ಇಷ್ಟು ದಿವಸ ನಿಲ್ಲಿಸಲಾಗಿತ್ತು, ಜಾಸ್ತಿ ಗ್ಯಾಸ್ ಖರ್ಚಾಗುವಂಥ ಅಡುಗೆಗಳು ಮಾಡೋದನ್ನು ನಿಲ್ಲಿಸಿದ್ರು. ಬಟ್ ಈಗ ಖಂಡಿತವಾಗಿಯೂ ಜನಸಾಮಾನ್ಯರಿಗೂ, ಹೋಟೆಲ್ನಲ್ಲಿ ಊಟ ಮಾಡೋರಿಗೆ ಹೇಳ್ತಾ ಇದ್ದೀವಿ, ಪರ್ಟಿಕ್ಯುಲರ್ಲಿ ಕಾಫಿ ಟೀಯಿಂದ ಹಿಡಿದು ಪ್ರತಿಯೊಂದರ ಬೆಲೆಯನ್ನು ಕೂಡ ಅವ್ರಿಗೇನು ಬೇರೆ ಏನಿಲ್ತಾರೆ ಆಪ್ಷನ್ನೇ ಇಲ್ಲ ಈಗ ಹೋಟೆಲ್ನವರಿಗೆ. ಖಂಡಿತ ಅವರು ಕೂಡ ಬೆಲೆ ಏರಿಕೆ ಮಾಡ್ತಾರೆ. ಇದರ ಬಿಸಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ಈ ಒಂದು ಸಿಲಿಂಡರ್ ಬೆಲೆ ಏರಿಕೆಯ ನಿರ್ಧಾರ ಡೆಫಿನೆಟ್ಲಿ ಖಂಡಿತವಾಗಿಯೂ ಕೂಡ ಜನಸಾಮಾನ್ಯರಿಗೆ ತಟ್ಟತ್ತೆ. ಖಂಡಿತವಾಗಿಯೂ ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾರೆ ಅಂತಂತೂ ಹೌದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.